ಎಲ್ಲರೂ ಹೇಗಿದ್ದೀರಾ? ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ವೆಲ್. ಸೊ ನಾನು ನನ್ನ ನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ಯು ಪೀಪಲ್ ಲೈಕ್ ಇಟ್. ಡೂ ಶೇರ್, ಕಮೆಂಟ್ ಆ್ಯಂಡ್ ಲೈಕ್ ಪ್ಲೀಸ್. ಇದು ನನ್ನ ಫಸ್ಟ್ ವ್ಲಾಗು. ಐ ಹೋಪ್ ಯು ಪೀಪಲ್ ಲೈಕ್ ಇಟ್. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಐ ವಾಂಟೆಡ್ ಟು ಟ್ರೈ ವಿಚ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ರೆಸಿಪಿ ಅಂತ. ಸೊ ಐ ಆಮ್ ಡೂಯಿಂಗ್ ಅ ಕಿಚನ್ ವ್ಲಾಗ್. ಸೊ ಒಂದು ಸಿಂಪಲ್ಲಾಗಿ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಐ ಹೋಪ್ ಯು ಪೀಪಲ್ ಎಂಜಾಯ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಒಂದು 2-3 ಟೊಮ್ಯಾಟೊ ಹಿಂಗೆ ಸಣ್ಣಗೆ ಕಟ್ ಮಾಡಿಕೊಂಡು ಕುದೀತಾ ಇರೋ ನೀರೊಳಗಡೆ ಹಾಕೋಬೇಕು. ಖಾರಕ್ಕೆ ಬೇಕಾದಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ರುಬ್ಕೊಬೇಕು. ಆಮೇಲೆ ಈ ಥರ ಕುದೀತಾ ಇರೋದು ಟೊಮ್ಯಾಟೊ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು. ಮ್ಯಾಶ್ ಮಾಡಿಕೊಂಡು ಈ ಥರ ಹುಣ್ಸೆಹಣ್ಣು ರಸ ಹಾಕ್ಕೊಬೇಕು. 1-2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಕೊತ್ತಂಬರಿ ಹಾಕಬೇಕು. ಇವಾಗ ರುಬ್ಬಿರೋ ಮಿಕ್ಸ್ ಏನಿರುತ್ತೆ ಅದನ್ನು ಸ್ವಲ್ಪ 1-2 ಸ್ಪೂನ್ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಆಮೇಲೆ ಇವಾಗ ಒಗ್ಗರಣೆಗೆ ಸಾಸಿವೆ ಆಮೇಲೆ ಕರಿಬೇವು ಹಾಕ್ಕೊಂಡು ಆ ಒಗ್ಗರಣೆಗೆ ಹಾಕಿ ಸ್ವಲ್ಪ 2 ನಿಮಿಷ ಕುದಿಸ್ಬಿಟ್ಟು ರಸಮ್ ರೆಡಿ. ಈ ಥರ ನಿಮಗೆ ಗ್ರೇವಿ ಏನಾದರೂ ಇದ್ದರೆ ಅದಕ್ಕೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ.